ನನ್ನ ವೈಯಕ್ತಿಕವಾಗಿ ಮತ್ತು ರಾಜಕಾರಣಿಗಳ ವಿರುದ್ಧ ಧರ್ಮದ ವಿರುದ್ಧ ಪತ್ರಿಕೆ ಹೇಳಿಕೆ ಅಲ್ಲ. ಮಾನ್ವಿ ಪಟ್ಟಣದ ಸಾರ್ವಜನಿಕರ ಹಿತಕ್ಕಾಗಿ ಇದು ಪತ್ರಿಕಾ ಹೇಳಿಕೆ. ಶಾಸಕರನ್ನು ಮತ್ತು ಸಚಿವರನ್ನು ದೂಷಿಸ್ತಕ್ಕಂಥದ್ದು ಅಲ್ಲ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಂಬುದಕ್ಕೆ ನಮಗೆ ಅಳಲಿದೆ. ಭಾಳಷ್ಟು ಸಲ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾವು ಕೆರೆಗೆ ಕಲುಷಿತವಾದ ನೀರು ಹೋಗಿ ಆ ಕೆರೆ ಗಬ್ಬಾಗಿ ಜನರಿಗೆ ಹೊಲಸು ನೀರನ್ನು ಕುಡಿಸ್ತೀರಿ, ಇದು ಸರಿಯಲ್ಲ, ರೋಗ ರುಜಿನಗಳು ಬರ್ತಾವೆ ಅಂತೇಳಿ ಹಲವಾರು ಸಲ ನಾವು ಚೀಫ್ ಆಫೀಸರ್ನ ಬೆಟ್ಟ ಹೇಳಿದ್ವಿ, ತಹಸೀಲ್ದಾರ್ಗೆ ಹೇಳಿದ್ವಿ. ಇದು ಮೇಲಲ್ಲದ ಮತ್ತು ಡಿ ಸಿ ತಕ್ಕ ಹೋಗಿ ಕಂಪ್ಲೇಂಟ್ ಮಾಡಿ ಎಲ್ಲ ಚರ್ಚೆ ಮಾಡಿ ಬಂದ್ವಿ. ಜಿಲ್ಲಾಧಿಕಾರಿಗಳು ಇವರಿಗೆ ಲೆಟ್ರ್ ಬರ್ದಾರ, ಅದನ್ನು ಕೂಡಲೇ ಸರಿಪಡಿಸ್ರಿ ಅಂತೇಳಿ. ಇಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ ಅದಕ್ಕೇನು ಉತ್ತರನೇ ಇಲ್ಲ. ಯಾವುದನ್ನು ಕೇಳ್ರಿ, ನಾನು ಪರಿಶೀಲಿಸುತ್ತೇನೆ ಮತ್ತು ಅದು ಬಿಟ್ಟು ಬೇರೆ ಏನಾಗಲ್ಲ. ಪರಿಶೀಲಿಸಿ ಕಡಿತವನ್ನು ಮಂಡಿಸಿ ಅಂತ ಬರೀತಾರೆ ವಿಧಾನಸೌಧದಾಗ. ಹೆಂಗೆ ಬರ್ತಾರೆ? ಪರಿಶೀಲಿಸಿ ಕಡಿತವನ್ನು ಮಂಡಿಸಿ ಅಂದರೆ 1 ವರ್ಷ ಹೋಗ್ತದೆ ಅದು. ಹಂಗೆ ಈ ಚೀಫ್ ಆಫೀಸರ್ ಯಾವುದನ್ನು ಕೊಡಲಿ, ಪರಿಶೀಲಿಸುತ್ತೇನೆ, ಅದು ಬಿಟ್ಟ ಮೇಲೆ ಬೇರೆ ಏನೂ ಇಲ್ಲ. ಆ ಒಂದು ದಿವಸ ಮಾನ್ಯ ವಾರ್ಡ್ಗಳಲ್ಲಿ ಹೋಗಿ ಚರಂಡಿಗಳು ಹೆಂಗಾವ, ತುಂಬ್ಯಾವು, ನೀರು ಹರಿತೇವು, ಇಲ್ಲು ಗಲೀಜಾಗ್ಯವು, ಸೊಳ್ಳೆಗಳಾಗ್ಯವು, ಮನೆಗೆ ಏನು ಅದು ಸಾರ್ವಜನಿಕರ ಬಗ್ಗೆ ಅದು ಕಾಳಜಿನೇ ಇಲ್ಲ. ಸುಮ್ಮನೆ ಟ್ರಿಮ್ಮಾಗಿ ಇನ್ಸರ್ಟ್ ಮಾಡ್ಕೊಂಡು ಆರಾಮಿಂದ ಬಂದು ನಮಸ್ಕಾರ ಅಂತಂದು ಹೋಗಿ ಮಾಡ್ತಾನೆ. ಅಷ್ಟು ಬಿಟ್ಟರೆ ಏನೂ ಮಾಡಿಲ್ಲ. ನಾವು ಇಷ್ಟು ಸಲ ಹೋರಾಟ ಮಾಡಿ ಮನೆ ಕೊಟ್ಟರು ಅದಕ್ಕೆ ಬೆಲೆನೇ ಇಲ್ಲ. ಸಾರ್ವಜನಿಕರ ಸಲುವಾಗಿ ಕೆಲಸ ಮಾಡ್ತಕ್ಕಂಥ ನಾವೇನು ನಮ್ಮ ಮನೆ ನೌಕರಿ ಕೊಡೋಂತ ಇಲ್ಲ, ಯಾವುದೋ ಒಂದು ಇಂಥದ್ದು ಮಾಡೋಂಥ ಸಾರ್ವಜನಿಕರಿಗಾಗಿ ಬಂದಂಥ ಹಣದಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಆದರೆ ಅವನು ಸ್ಪಂದನೆ ಮಾಡಲ್ಲ. ಸಾರ್ವಜನಿಕರು ಕೂಡ ಮಾನವಲ್ಲೇ ಹಂಗೆ ಅಂದರೆ ಎಲ್ಲರೂ ಗಟಾರ ನೀರು ಕುಡಿತಾರೆ. ನಾವು ಕಾಲೋದು ಹೋದಾಗ ಗಟಾರದ ನೀರು ಡೈರೆಕ್ಟ್ ಬಿಡ್ತಾರೆ, ಆ ಕೆನಲ್ಗೆ ಡೈರೆಕ್ಟ್ ಬಿಡ್ತಾರೆ ನೀರು. ಆ ಡೈರೆಕ್ಟ್ ಬಿಟ್ಟಂಥ ನೀರು ಕೆನಾಲ್ ನೀರು ಬಿಟ್ಟಾಗ ಸೀದಾ ವಾಟರ್ ಟ್ಯಾಂಕಿಗೆ ಹೋಗ್ತಾವ. ಆ ಟ್ಯಾಂಕ್ ಮುಖಾಂತರ ಮಾನವಿಗೆ ನೀರು ಕುಡಿಸ್ತಾರಲ್ಲನಪ್ಪ. ಅದು ಗೊತ್ತೈತೆ, ನೋಡ್ತಾರ, ಕೇಳ್ತಾರ, ಆದರೆ ಜನರು ಸ್ಪಂದನೆ ಮಾಡಲ್ಲ. ಏನು ಅರ್ಥ ಇದು? ಏನಾಗಿದೆ ಅಂತ ನಾವು ಹೋರಾಟ ಮಾಡ್ತೀವಿ, ನಾವು ಎಷ್ಟಂತ ಮಾಡ್ತೀವಿ. ಇದಕ್ಕೆ ಜನರು ಕೂಗು ಬರಬೇಕು, ಜನರು ತಯಾರಾಗಬೇಕು, ಜನಾಂದೋಲನ ಆಗಬೇಕು. ಸಣ್ಣ ವಿಷಯ ಅಲ್ಲ. ನಾಳೆ ಮಲೇರಿಯಾ ಬಂತು, ಯಾರನ್ನ ಹುಡುಗರು ಸತ್ರು, ದೊಡ್ಡವ್ರು ಸತ್ರು, ಮುದುಕರು ಸತ್ರು, ಹೂ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಆ್ಯಕ್ಟ್? ಯಾರಿಗಂತ ಕೇಳ್ಬೇಕು. ಇವೆಲ್ಲ ಮುನ್ನೆಚ್ಚರಿಕೆಯಾಗಿ ನಾವು ಡಿ ಸಿ ಅವ್ರಿಗೆ ಕೊಟ್ಟು, ಇವ್ರಿಗೆ ಎಲ್ಲರಿಗೆ ಕೊಟ್ಟು, ಯಾರು ಆಯ್ತಪ್ಪ ಏನೋ ಘಟನೆ ಆಯ್ತಪ್ಪ, ಈಗ ಚರಂಡಿ ನೀರು ಕುಡಿದ್ರೆ ಮಲೇರಿಯಾ ಬರ್ತದೆ. ಅವ್ರು ಇನ್ನೇನೋ ರೋಗಗಳು ಬರ್ತವೆ. ಯಾರನ್ನು ಆಕಸ್ಮಿಕವಾಗಿ ಸತ್ತೋದ್ರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು? ಪುರಸಭೆನೋ, ಜಿಲ್ಲಾಧಿಕಾರಿಗಳು, ಯಾರವರು? ನಾವು ಎಲ್ಲ ಪತ್ರಿಕೆ ಹೇಳಿಕೆ ಆದಮೇಲೆ ಕೆನಾಲು ವಿಸಿಟ್ ಮೇಲೆ ಟ್ಯಾಂಕ್ ಆದಮೇಲೆ ಬೋಸರಾಜ್ ಸಾಹೇಬರು ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಅವರು ಕೂಡ ಚೀಫ್ ಆಫೀಸರ್ ಡೈರೆಕ್ಷನ್ ಮಾಡ್ಯಾರ, ಇಮಿಡಿಯೇಟ್ ನೀವು ಕೂಡಲೇ ಅದು ಕೆಲಸ ಮಾಡೋ ಅಂತೇಳಿ. ಅವರು ಹೇಳಿದದಕ್ಕೂ ಅವ್ರ ಪ್ರೆಸ್ ಮೀಟಿಗೂ ಬೆಲೆ ಇಲ್ಲ, ಏನೂ ಮಾಡಿಲ್ಲ. ಇದೇನಿನ್ನು ಮೋಟ್ರ್ ತಂದೇ ಇಲ್ಲ ಅವ್ರು ಇನ್ನಲ್ಲಿ. ಸುಮಾರು ದಿನಗಳಿಂದ ನಾವು ಹೋರಾಟ ಮಾಡ್ತೀವಿ. ಒಂದೇ ಮೋಟ್ರ ನೀರು ಎತ್ತದ, ಮೋಟ್ರ್ ಸುಟ್ಟೋಗ್ಬಿಟ್ರೆ ಮುಗಿದೋಯ್ತು. ಈಗಾಗಲೇ 8 ದಿನ ನೀರಿಲ್ಲ ಮಾನ್ವಿ ಪಟ್ಟಣಕ್ಕೆ, ನೀರೇ ಇಲ್ಲ. ಭಾಳಷ್ಟು ಜನ ಅಂತ ಯಾರು ಕುಡಿತಾರಲ್ಲ ಕಾಲೇಜ್ ನೀರು, ನಾವು ಏನು ಟ್ಯಾಂಕ್ ನೀರು ಕುಡಿತೀವಿ, ಬರ್ತಾವಲ್ಲ ಅವು ಫಿಲ್ಟ್ರ್ ನೀರು ಕುಡಿತೀವಿ ಅಂತಾರೆ. ಹೌದಪ್ಪ, ರೊಕ್ಕ ಇದ್ದವನು ಫಿಲ್ಟ್ರ್ ನೀರು ಕುಡಿತಾರೆ. ಕಡು ಬಡವರು ಎಲ್ಲಿಂದ ಕುಡಿತಾರ? ಅವ್ರು ಎಲ್ಲಿಂದ ಅವ್ರಿಗೆ ಫಿಲ್ಟ್ರ್ ನೀರು ಕುಡಿಸೋಕ್ಕಾಗ್ತದ? ಬಡವರ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಂತ ಹೇಳ್ತಾರೆ ಸರ್ಕಾರ. ಶುದ್ಧವಾದ ನೀರು ಕೊಡ್ಬೇಕಂತ ಹೇಳ್ತಾರೆ. ಇದು ಮಾನವಿಯಲ್ಲಿ ಇರ್ತಕ್ಕಂಥ ಹೊಲಸು ನೀರು ಈ ಜಗತ್ತಿನಾಗೆ ಎಲ್ಲಿಲ್ಲ. ನರಸಿಟ್ಟು ಬಿದ್ದರೆ ಕಾಲದಾಗ, ಅದು ಹೆಗ್ಗಣ ಬಿದ್ದರೆ ಅದ್ರಾಗ, ಇಲಿ ಬಿದ್ದರೆ ಅದ್ರಾಗ, ಬೆಕ್ಕು ಬಿದ್ದಿದಾಗ, ನಾಯಿ ಬಿದ್ದು ಕೊಳುತ್ತೆ ನೀರು ವಾಟರ್ ಟ್ಯಾಂಕಿಗೆ ಬರ್ತಾವೆ. ಅಂಥದನ್ನು ಖಂಡಿಸಿ ಹೇಳಿ ಸಾಕಾಗೋಯ್ತು. ಇವು ಚೀಫ್ ಆಫೀಸರ್ ಇನ್ನೂ ಕ್ಯಾರಿ ಆಗುವಲ್ಲ, ಮಾಡ್ತಾನಲ್ಲ, ಪರಿಶೀಲಿಸುತ್ತೇನೆ ಅಂತಾನೆ. ಮತ್ತೆ ನಾವು ಹೋಗಿ ಹೇಳಿದ್ರೆ ಪರಿಶೀಲಿಸ್ತೀನಿ ಅಂತಾನೆ. ಏನು ಮಾಡಬೇಕು? ಪ್ರತಿನಿಧಿಗಳಿಗೆ ಇದಿಲ್ಲ, ಭಯ ಇಲ್ಲ ಅಧಿಕಾರಿಗಳಿಗೆ. ಅವರಲ್ಲಿ ಗ್ರಿಪ್ ನಮ್ಮಲ್ಲಿ ಅಧಿಕಾರಿಗಳ ಮೇಲೆ ಗ್ರಿಪ್ ಇಲ್ಲ. ಇಂಥವ್ರನ್ನೆಲ್ಲ ಇಟ್ಕೋಬಾರ್ದು. ಕೆಲಸನ ಮಾಡಿಲ್ಲ ಅಂದರೆ ಯಾಕೆ? ತಹಸೀಲ್ದಾರ್ಗೆ ಹೇಳಿದ್ದೀವಿ ನಾವು. ಈಗ KRDC ಅಲ್ಲಿ ಅವರು ಕೆಲಸ ಮಾಡ್ತಾರೆ, ರೋಡಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ವೈರ್ಗೆಲ್ಲ ಕಿತ್ತು ಕರೆಂಟೇ ಇರೋದಲ್ಲ. ಈ ಬಿಸಿಲಾಗ ಕರೆಂಟ್ ಇಲ್ಲ ಅಂದ್ರೆ ಜನ ಏನು ಮಾಡಬೇಕು? ಸಾಯ್ಬೇಕಾ ಅವರು?
ಒಂದು ತಿಂಗಳು ಪೋಸ್ಟ್ಪೋನ್ ಮಾಡ್ಬೇಕಪ್ಪ, ಪೋಸ್ಟ್ಪೋನ್ ಮಾಡಿ ಕೆಲಸ ಮಾಡಬೇಕು. ಅವು ಹಂಗೆ ಇದಾವೆ. ಅವು ಹೇಳಿ ಸಾಕಾಗಿ ಇನ್ಸ್ಪೆಕ್ಷನ್ ಮಾಡಿ ಸಾಕಾಗಿ ಯಾವನ ಫೋನ್ ಮಾನೆ ಅಶೋಕ್ ಮಾನೆ ಅಂತಿದ್ದ ಒಬ್ಬನು ಎಮ್ ಡಿ, ಅವನು ಈ ನಮೂನಿ ಕೈ ತಗೊಂಡ್ರು ಅವನು ಓಡೇಬಿಟ್ಟು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಬಿಟ್ಟು. ಕೂಡ ಕಿರಿಕಿರಿ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಸ್ಕೊಳ್ತಾರೆ ಅವರೇ. ಜನಸಾಮಾನ್ಯನು ತಯಾರಾಗೋವರೆಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋಕ್ಕೆ ಸಾಧ್ಯ ಇಲ್ಲ. ಶಾಸಕರಿರ್ಬೋದು, ಸಂಸದರಿರ್ಬೋದು, MLA ಇರ್ಬೋದು, ಇವರಿಂದನೇ ಪರಿಹಾರ ಆಗ್ತದೆ ಸುಳ್ಳು ಮಾತು. ಜನರ ಆಕ್ರೋಶ ಆಗಬೇಕು. ಜನರ ಆಕ್ರೋಶ ಮಾಡಿದ್ರೆ ಮಾತ್ರ ಇಮಿಡಿಯೇಟ್ ರಿಲೀಫ್ ಸಿಗೋಕ್ಕೆ ಸಾಧ್ಯ ಅಲ್ಲ. ಈಗ ನಾವು ಬಂದ್ವಿ, ನೀವು ಬಂದರೆ ಎಲ್ಲ ಪ್ರೆಸ್ ಮೀಟ್ ಮಾಡ್ತೀವಿ, ಮತ್ತು ನಾವು ಮನೆಗೆ ಹೋಗ್ತೀವಿ, ಮತ್ತು ಅದೇ ಕೊಳಚೆ ನೀರೇ ಕೊಡ್ತಾರೆ ಅವರು. ಇದಕ್ಕೆ ಜನ ದಂಗೆ ಹೇಳ್ಬೇಕು, ಹೋರಾಟ ಮಾಡ್ಬೇಕು. ಇದೇನಿಲ್ಲ, ನಮಗೆ ಹಕ್ಕಿದೆ ರೀ, ನಾವೆಲ್ಲ ಟ್ಯಾಕ್ಸ್ ಕೊಡ್ತೀವಿ, ಒಳ್ಳೆ ನೀರು ಕೊಡು ಅಂತ ಕೇಳ್ತೀವಿ ನಾವು. ಪುಕ್ಸೆಟ್ ಕೊಡ್ತಾರೆ ನೀರು, ಇವರು ಪುಕ್ಸೆಟ್ ಕೊಡ್ತಾರೆ. ಟ್ಯಾಕ್ಸ್ ಕಟ್ಟಂಗಿಲ್ಲ ಇಲ್ಲಿ ಮಾನವ ಪುರಸಭೆಗೆ ಟ್ಯಾಕ್ಸ್ ಕಟ್ತಾರೆ. ಮತ್ತು ಟ್ಯಾಕ್ಸ್ ಕಟ್ಟಾದ್ರೆ ಸ್ವಚ್ಛತೆ ನೀರು ಕೊಡಬೇಕಲ್ಲ, ಚರಂಡಿಗಳು ದುರಸ್ತಿ ಮಾಡಬೇಕು. ಏನು ಮಾಡ್ತಾ ಇಲ್ಲ ಈ ಚೀಫ್ ಆಫೀಸರ್ನ. ಏನು ಮಾಡುವಾಗ ಸುಮ್ಮನೆ ಡಿಸ್ಮಿಸ್ ಮಾಡಿ ಹೋಗ್ಬೇಕು. ಆ ಕಡೆ ಮೇಲೆ ಹೇಳಿ ಅಂತ ಮಾತಾಡ್ಸ್ಬಾರ್ದು, ಡಿಸ್ಮಿಸ್ ಅಂದ್ಬಿಡ್ಬೇಕು. ನಾವು ಮತ್ತೊಂದು ಸಲ ಇನ್ನೂ ನಾಳೆ ನಾವು ಮಾನವಿಯಲ್ಲಿ ಕಂಪ್ಲೀಟ್ ಎಲ್ಲ ವಾರ್ಡ್ಗಳನ್ನು ಅಡ್ಡಾಡಿ ಎಲ್ಲ ಸಂಪೂರ್ಣ ಚಿತ್ರ ತಗೊಂಡು ಮತ್ತೊಂದು ಸಲ ಹೊಸ್ದಾಗಿ ಬಂದಾರೆ DC ಅವರು, ಅವ್ರ ಕಡೆ ಹೋಗಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಅಲ್ಲಿ ಏನಾದರೂ ಸುಧಾರಣೆ ಆಯಿತು, ಸುಧಾರಣೆ ಇಲ್ಲ ಅಂದರೆ ನಾವು ಮಾನವಿಕ ಅದೇನು ಪುರಸಭೆ ಐತಲ್ಲ ಅದನ್ನು ಬೀಗ ಹಾಕೊಂಡು ಬಂದ್ಬಿಡ್ತೀವಿ. ಮುತ್ತಿಗೆ ಹಾಕೋದು, ಬೀಗ ಹಾಕೊಂಬಂದು ಅವನು ಹೊರಗೆ ಕಳಿಸ್ಬಿಡ್ತು ನಡೆಯಕಲ್ಲ ಅಂತೇಳಿ ಕೊಟ್ಟು DC ಅವರು ಬರ್ದಾರಲ್ಲ ನೋಡ್ರಿ, ಕೂಡಲೇ ಅದು ಕ್ರಮ ಜರುಗಿಸಿ ಅಂತ ಬರ್ದಾರ ಅವ್ರು DC ಅವರು. ಇವ್ರು ಜರುಗಿಸಿಲ್ಲಲ್ಲ. AC ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋದ್ರು. ಇಲ್ಲ ಅಲ್ಲ, ಕಂಪ್ಲೇಂಟ್ ಮಾಡಿ ಬಂದಮೇಲೆ DC ಅವರು ಇಲ್ಲ, AC ಅವ್ರಿಗೆ ರೆಫರ್ ಮಾಡ್ತೀನಿ, ಅವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾರೆ ನಮಗೆ ಅಲ್ಲಿ ಹೇಳಿದರು. ನಾವು ಭೇಟಿ ಆದಾಗ ಆದ್ರೆ ಅಸಿಸ್ಟೆಂಟ್ ಕಮಿಷನರ್ ಬಂದು ಇನ್ಸ್ಪೆಕ್ಷನ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾರಿಗೆ ಇನ್ಫಾರ್ಮೇಷನ್ ಇಲ್ಲ. ಅವ್ರು ಏನು ಮಾಡಿದರು, ಏನು ಬಿಟ್ಟರು, ಎಲ್ಲಿ ಬಂದರು, ಎಲ್ಲಿಗೆಲ್ಲ ಗೊತ್ತಿಲ್ಲ.